ಇವತ್ತು ಬರೀ ಅಪಪ್ರಚಾರ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಅವರೇನು ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಅವ್ರ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಆರೋಪಗಳಿದ್ದಾವೆ, ಅವ್ರ ಮೇಲೆ ಅನೇಕ ಅಕ್ರಮಗಳ ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಅವರೇನು ಮಾತಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಏನು ಆರೋಪ ಇದೆ? ಏನಾದರೂ ಇವತ್ತು ನಾನು ಅವ್ರ ಪರಿವಾರದವರಿಗೂ ಭೇಟಿ ಮಾಡಿದ್ದೇನೆ. ಇವತ್ತು ಆ ಒಂದು ಮರಣ ಪತ್ರ ಏನಿದೆ ಅದನ್ನು ಓದಿದ್ದೇನೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಪ್ರಚೋದನೆ ಮಾಡಿದ್ದಾರೆ ಅಂತ ಎಲ್ಲಾದರೂ ಬರೆದಿದೆಯಾ? ಏನೂ ಇಲ್ಲದೆ, ಯಾವುದೇ ಆರೋಪ ಇಲ್ಲದೆ, ಏನೂ ತಪ್ಪು ಮಾಡದೆ ಪ್ರಿಯಾಂಕ್ ಅವರ ರಾಜೀನಾಮೆ ಕೇಳುವಂಥದ್ದು ಸಮಂಜಸವಾಗಿದೆಯಾ? ಅದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಳ್ಳೇ ಇವರು ಪ್ರತಿಭಟನೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂದ್ರೆ ಏನು ಅರ್ಥ ಇದೆ? ಇವ್ರ ಜವಾಬ್ದಾರಿ ಏನಿದೆ? ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ.